ಎಲ್ಲ ಬಂಧು ಮಿತ್ರರು ಪ್ರತಿಯೊಬ್ಬರು ಸಹ ಈ ಸಮಯದಲ್ಲಿ ನಾವು ಕಣ್ಣುಗಳು ಮುಚ್ಚಿ ಒಂದು ನಿಮಿಷ ಪ್ರಾರ್ಥಿಸೋಣ. ಇದುವರೆಗೂ ನಾವು ನೋಡಿದಂತ ಹಾಡುಗಳು ಇದೆಲ್ಲ ಕ್ರಿಸ್ಮಸ್. ನಿಜವಾದ ಕ್ರಿಸ್ಮಸ್ ಏನಂದ್ರೆ ಈಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಕಡೆಗೆ ತಿರುಗುವುದು, ಪಾಪಿ ರಕ್ಷಣೆ ಹೊಂದುವುದು ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ದೇವರ ವಾಕ್ಯದೊಟ್ಟಿಗೆ ಏನು ಮಾತನಾಡ್ತಾನೋ, ಏನು ಮಾತನಾಡ್ಲಿಕ್ಕಿದ್ದಾನೋ ಪರಿಶುದ್ಧಾತ್ಮ ದೇವರೇ ಮಾತನಾಡಬೇಕೆಂಬುದಾಗಿ ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರು ಸಹ ಅವನ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಯೇಸುವೇ ಸ್ತೋತ್ರ. ಈ ಒಳ್ಳೆ ಕಾಲ ಸಮಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈಗ ತಂದೆ ಮಗ ಪರಿಶುದ್ಧಾತ್ಮ ದೇವ ನೀನು ಒಳ್ಳೆಯವನು, ಇದುವರೆಗೂ ನಡೆಸಿಕೊಂಡು ಬಂದಿದ್ದೀರಾ, ಇನ್ನು ಮುಂದೆ ನಡೆಸುವಂತ ದೇವರು ನೀನದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ ವಾಕ್ಯದೊಟ್ಟಿಗೆ ನೀನು ಮಾತನಾಡು. ಈಗ ಇಲ್ಲಿ ಬರತಕ್ಕ ಪ್ರತಿಯೊಂದು ಘನ ಎಲ್ಲವನ್ನಪ್ಪ ನೀನೊಬ್ಬನನ್ನು ಸಲ್ಲಿಸ್ಕೊಳ್ತೀನಿ ಯೇಸುವೆ. ನೀವೇ ಮಹಿಮೆಯನ್ನು ಸಹಾಯ ಮಾಡಿ ಬಲಪಡಿಸು. ನೀವೇ ಪ್ರಾರ್ಥನೆ ಕೇಳಿದಕ್ಕ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ, ಆಮೆನ್. ಸರಿ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುವಂತ ಸಮಯವಾದುದರಿಂದ ವೇದದಲ್ಲಿ ಕ್ರಿಸ್ಮಸ್ ಕುರಿತಾಗಿ ದೇವರ ವಾಕ್ಯವು ಏನು ಹೇಳುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಕ್ರಿಸ್ತನು ಎಂದರೆ ಯೇಸು ಕ್ರಿಸ್ತನು ಪಾಪಗಳಿಂದ ಜನರನ್ನು ಬಿಡಿಸಲಿಕ್ಕಾಗಿ ಈ ಲೋಕಕ್ಕೆ ಬಂದನೆಂಬುದಾಗಿ ಸತ್ಯ ಹೇಳುತ್ತದೆ. ಆದ್ರೆ ನಾವು ಈ ಸಮಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡಿ ಅತಿ ಬೇಗ ನಾವು ವಾಕ್ಯವನ್ನು ಮುಗಿಸೋಣ. ನಾವು ತೆಗೆದುಕೊಳ್ಳುವಂತ ವಾಕ್ಯ ಗಲಾತ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ನಾವಲ್ಲಿ ನೋಡುವುದಾದರೆ, ಗಲಾತ್ಯನು ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ರು. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂದ್ರೆ, ಈಚನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ. ನೋಡ್ರಿ, ನಾವು ನೋಡುವಂತ ವಾಕ್ಯ, ನಾವು ಕೇಳುತ್ತಿರುವಂತ ವಾಕ್ಯ ಯಾವುದೆಂಬುದಾಗಿ ನಾವು ಇವತ್ತು ನೋಡುವುದಾದರೆ, ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವಿರುವಂತ ಈಗಿನ ಕಾಲ, ನಾವು ವಾಸ ಮಾಡುತ್ತಿರುವಂತ ಈಗಿನ ಕಾಲ, ನಾವು ನಡೆಯುತ್ತಿರುವಂತ ಈಗಿನ ಕಾಲ ಯಾವುದೆಂಬುದಾಗಿ ನೋಡುವುದಾದರೆ ಇದೆಲ್ಲವೂ ಸಹ ಕೆಟ್ಟತನದಿಂದ ತುಂಬಿರುವಂತ ಕಾಲವಾಗಿದೆ. ಇದೆಲ್ಲವೂ ಸಹ ದುಷ್ಟನ ಯುಗದೊಳಗಿಂದ ತುಂಬಿರುವಂತ ಕಾಲವಾಗಿದೆ. ಈ ಒಂದು ಕೆಟ್ಟತನದಿಂದ, ಈ ಒಂದು ಪಾಪಗಳಿಂದ, ಭಯಂಕರವಾದಂತ ಶಾಪಗಳಿಂದ, ಭಯಂಕರವಾದಂತ ಪ್ರತಿಯೊಂದು ವೇದನೆಗಳಿಂದ ನಮ್ಮೆಲ್ಲರನ್ನು ಬಿಡಿಸಲಿಕ್ಕೆ ಬಂದದ್ದು ಕೇವಲ ಯೇಸು ಕ್ರಿಸ್ತನು ಮಾತ್ರವೇ. ಆಮೆನ್. ನಮ್ಮನ್ನು ಪಾಪಗಳಿಂದ, ನಮ್ಮನ್ನು ಶಾಪಗಳಿಂದ, ನಮ್ಮನ್ನು ಭಯಂಕರವಾದಂತ ಪ್ರತಿಯೊಂದು ಎಲ್ಲ ಒಂದು ಕೆಟ್ಟತನದಿಂದ ಬಿಡಿಸ್ಲಿಕ್ಕೆ ನಮ್ಮನ್ನು ಹುಡುಕಿಕೊಂಡು ಬಂದಂತ ದೇವರು ಯಾರಾದ್ರೂ ಒಬ್ಬರು ಇದಾರಂದ್ರೆ ಅದು ಕೇವಲ ಯೇಸು ಕ್ರಿಸ್ತನು ಮಾತ್ರವೇ. ಆಮೆನ್. ನೋಡ್ರಿ, ಇವತ್ತು ನಾವು ಇಷ್ಟು ಜನ ನಾವಿಲ್ಲಿ ಸೇರಿ ಬಂದಿದ್ದೀವಿ ಯಾತಕ್ಕಾಗಿ? ನಮ್ಮನ್ನು ಯೇಸು ಕ್ರಿಸ್ತನು ಪಾಪದಿಂದ ನಮ್ಮನ್ನು ಬಿಡಿಸಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಆತನ ಕೆಟ್ಟತನದಿಂದ ಆತನ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನಮ್ಮೆಲ್ಲ ಶಾಪಗಳಿಂದಲೂ, ನಮ್ಮೆಲ್ಲ ಪಾರಂಪರ್ಯ ಎಲ್ಲ ಶಾಪಗಳಿಂದಲೂ, ನಮ್ಮ ಎಲ್ಲ ವೇದನೆಗಳಿಂದಲೂ, ನಮ್ಮ ಕುಟುಂಬದ ಎಲ್ಲ ಕಣ್ಣೀರುಗಳಿಂದಲೂ ಯೇಸು ಬಿಡಿಸಿರೋದ್ರಿಂದಲೇ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇವತ್ತು ನಾವಿನ್ನು ಪಾಪದಲ್ಲಿರುವುದಾದರೆ, ಒಂದು ವೇಳೆ ಇವತ್ತು ನಾವಿನ್ನು ಶೋಧನೆಯಲ್ಲಿರುವುದಾದರೆ, ಒಂದು ವೇಳೆ ಇವತ್ತು ನಾವಿನ್ನು ಕಷ್ಟದಲ್ಲೂ ನಷ್ಟದಲ್ಲೂ ಪಾಪದಲ್ಲಿರುವುದಾದರೆ, ಇವತ್ತು ನಮ್ಮೆಲ್ಲರಿಗೊಂದು ಶುಭ ವಾರ್ತೆ ಏನಂದ್ರೆ, ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡಿಸ್ಲಿಕ್ಕೆ ನಮಗಾಗೊಬ್ಬ ರಕ್ಷಕನು ಹುಟ್ಟಿ ಬಂದಿದ್ದಾನೆ. ಆತನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಆಮೆನ್. ಎಷ್ಟು ಜನ ನಂಬ್ತೀರಾ? ಯಾರಾದ್ರೂ ಆಮೇನ್ ಹೇಳ್ಬೋದಾ? ನೋಡ್ರಿ, ನಮ್ಮನ್ನು ಪಾಪಗಳಿಂದ ಬಿಡಿಸ್ಲಿಕ್ಕೆ ಬಂದದ್ದು ನಮ್ಮ ಸಂಬಂಧಿಕರಲ್ಲ, ನಮ್ಮನ್ನು ಶಾಪಗಳಿಂದ ಬಿಡಿಸ್ಲಿಕ್ಕೆ ಬಂದದ್ದು ನಮ್ಮ ನೆಂಟರು ಅಥವಾ ನಮ್ಮ ಮನೆ ಅಕ್ಕಪಕ್ಕದವರಲ್ಲ. ನಮ್ಮನ್ನು ಪಾಪಗಳಿಂದಲೂ, ನಮ್ಮನ್ನು ಶಾಪಗಳಿಂದಲೂ, ಈ ಒಂದು ದುಷ್ಟ ಯುಗದೊಳಗಿಂದ, ಈ ಒಂದು ಕೆಟ್ಟು ಹೋಗಿರುವಂತ ಈ ಲೋಕದಿಂದ ನಮ್ಮನ್ನು ಬಿಡುಗಡೆ ಮಾಡಿ, ನಮ್ಮನ್ನು ಪ್ರತ್ಯೇಕವಾಗಿ ದೇವರ ಮಕ್ಕಳಾಗಿ ಏರ್ಪಾಟು ಮಾಡಲಿಕ್ಕೆ ಪರಲೋಕದಲ್ಲಿರುವಂತ ತಂದೆಯ ಚಿತ್ತವನ್ನು ಒಪ್ಪಿ, ಆ ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಲಿಕ್ಕೆ ಬಂದದ್ದು ಕೇವಲ ಯೇಸು ಕ್ರಿಸ್ತನು ಮಾತ್ರವೇ. ನೋಡ್ರಿ, ಇಲ್ಲಿ ಇವತ್ತು ನಾವು ಇಷ್ಟು ಜನ ಸಂತೋಷವಾಗಿ ಸೇರಿ ಬಂದಿರುವ ಕಾರಣ ಯೇಸು ಕ್ರಿಸ್ತನು ನಮಗೋಸ್ಕರ ನಮ್ಮ ಪಾಪಗಳನ್ನು ಆತನು ತೆಗೆದುಕೊಂಡು, ನಮ್ಮ ಶಾಪಗಳನ್ನು ಆತನು ತೆಗೆದುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟನು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಶಾಪದಿಂದ ಬಿಡುಗಡೆ ಹೊಂದಿದ್ದೇವೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ದುಷ್ಟತನದಿಂದ ನಾವೆಲ್ಲರೂ ಇವತ್ತು ಬಿಡುಗಡೆ ಹೊಂದಿದ್ದೇವೆ. ಇನ್ನೊಂದು ವಚನವನ್ನು ಓದಿ ನಾನು ಮುಂದೆ ಹೋಗ್ತೀನಿ.
2 ತಿಮೋತಿ 2ನೇ ಅಧ್ಯಾಯ 8ನೇ ವಚನ ನೋಡ್ರಲ್ಲಿ ಒಂದು ವಾಕ್ಯ ಇದೆ. ಅಪೊಸ್ತಲನಾದ ಪೌಲನು ಸಭೆಗೊಂದು ವಾಕ್ಯವನ್ನು ಬರೀತಾ ಇದ್ದಾನೆ. 2 ತಿಮೋತಿ 2ನೇ ಅಧ್ಯಾಯ 8ನೇ ವಚನ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನಾಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ನಾನು ಸಾರುವ ಸುವಾರ್ತೆ. ಇವತ್ತು ನಾನು ಸಹ ನಿಂತುಕೊಂಡು ಸಾರುವ ಸುವಾರ್ತೆ ಒಂದೇ. ನಾನು ನಂಬಿರುವಂತ ಯೇಸು ಕ್ರಿಸ್ತನು ಆತನು ಸತ್ತವರಾಗಿ ಸಮಾಧಿಯಲ್ಲಿರುವಂತ ದೇವರಲ್ಲ. ನಾನು ನಂಬಿರುವಂತ ಯೇಸು ಕ್ರಿಸ್ತನು ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ ಆತನು ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಆತನು ಹೂಡಲ್ಪಟ್ಟು ಮತ್ತೆ 3ನೇ ದಿನ ಯೇಸು ಕ್ರಿಸ್ತನ ಮೃತ್ಯುಂಜಯನಾಗಿ ಎದ್ದು ಬಂದಿರುವಂತ ಯೇಸು ಕ್ರಿಸ್ತನನ್ನು ಇವತ್ತು ನಾನು ಸಾರುತ್ತಾ